ಒಟ್ಟು 8 ತಿಂಗಳು ಕಳೆದಿದ್ದು ಸೋಮಣ್ಣ ಸುಮ್ಮನೆ ಬಂದು ಹೋಗುವ ವ್ಯಕ್ತಿಯಲ್ಲ. ನನ್ನದೇ ಆದ ಚುಕ್ಕೆ ಗುರುತು ಬಿಟ್ಟು ಹೋಗುತ್ತೇನೆ. ಜಿಲ್ಲೆಯ ಅಧಿಕಾರಿಗಳ ಅಂತರಾಳದ ಭಾವನೆ ಮನಗಂಡಿದ್ದೇನೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ಸಹಾಯಕ ಸಚಿವ ವಿ ಸೋಮಣ್ಣ ತಿಳಿಸಿದರು. ತಾಲೂಕಿನ ಕೊಡಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಐಡಿಹಳ್ಳಿ ಆವರಣದಲ್ಲಿ ನಡೆದ ಕುಂದು ಕೊರತೆ ಸಭೆಯಲ್ಲಿ ಮಾತನಾಡಿದ ಅವರು, ದೇವರನ್ನ ಕಾಣಲು ಸಾಧ್ಯವಿಲ್ಲ, ಆದರೆ ನಂಬಿಕೆ ಮೇಲೆ ದೇವರನ್ನ ಕಾಣಬಹುದು ಎಂಬುದಕ್ಕೆ ನಾನೇ ಸಾಕ್ಷಿ. ಅಧಿಕಾರಿಗಳು ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಂಜನಮ್ಮ ನ್ಯಾತಪ್ಪ, ಬಿಜೆಪಿ ಮುಖಂಡ ಎಲ್ಸಿ ನಾಗರಾಜು, ಪುರವರ ಮೂರ್ತಿ, ರಾಮದಾಸ್ ವಿ, ಉಪವಿಭಾಗಾಧಿಕಾರಿ ಗೂಟೂರು ಶಿವಪ್ಪ, ಶ್ರೀ ರಂಗನಾಯಕ್, ಪಿಡಿಒ ಸುನಿಲ್ ಕುಮಾರ್ ಹಾಜರಿದ್ದರು. 1,600 ಕೋಟಿ ರೂಪಾಯಿಗಳನ್ನು ನಿಮ್ಮ ಹೆದ್ದಾರಿಗೆ ಸ್ಯಾಂಕ್ಷನ್ ಮಾಡಿ 660 ಕೋಟಿ ಬಿಡುಗಡೆ ಮಾಡಿಸಿದ್ದೀನಿ. ಆಗಲೇ ಭದ್ರಾ ಮೇಲ್ದಂಡೆ ಯೋಜನೆ ಇವತ್ತಾನೆ ಕ್ಲಿಯರೆನ್ಸ್ ಕೊಟ್ಟಿದ್ದೀವಿ. ನಾನು ಬಂದಿರೋದು ಇನ್ನೊಬ್ಬರ ಮೇಲೆ ಟೀಕೆ ಮಾಡಕ್ಕಲ್ಲ. ಆ ತರ ಮಾಡೋ ಜನ ಬೇರೆ.